ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ. ಸೊ ನಾನು ಮೊದಲೇ ಹೇಳ್ದಂಗೆ ಲಾಸ್ಟ್ ಬ್ಲಾಗಲ್ಲಿ ಮನೋಜ್ ಅವರು 1 ವೀಕ್ ಇರಲ್ಲ ಅಂತ ಹೇಳಿಬಿಟ್ಟು ನಮ್ಮಮ್ಮ ಬಂದಿದ್ದರು ಮನೆಗೆ ನನ್ನ ಜೊತೆ ಇರೋಕ್ಕೆ ಅಂತ ಹೇಳಿ. ಅಂದರೆ ನಾನೇ ಬೇಜಾರಾಗುತ್ತೆ ಬನ್ನಿ ಅಂತ ಹೇಳಿ ಕರೆದಿದ್ದೆ. ಸೊ ಅವ್ರು ಬಂದಿದ್ದರು. ಇವಾಗ ಅದಕ್ಕೆ ಸುಮ್ಮನೆ ಎಲ್ಲಾದರೂ ಹೋಗಿ ನಂದು ಕೆಲಸ ಮುಗೀತು. ಸೊ ಆಚೆ ಹೋಗಿ ಸುಮ್ಮನೆ ಸುತ್ತಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಆಚೆ ಹೊರಟಿದ್ದೀವಿ. ಆಟೋ ಬುಕ್ ಮಾಡಿದ್ದೀನಿ. ಆಟೋ ಇನ್ನೇನು ಬರಬೇಕು. ನಾವಿವಾಗ ಹೊರಡೋಣ ಅಂತ ಹೇಳಿ ಹೊರಟು ಗುಂಡ ನಿದ್ದೆ ಮಾಡ್ತಾ ಇದ್ದ. ಗುಂಡನ್ನೊಬ್ಬನ್ನೇ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳಿ ನಮ್ಮಪ್ಪಂಗೆ ನೋಡ್ಕೊಳ್ಳಿ ಅಂತೇಳಿ ನಾವು ಹೊರಟ್ವಿ ಮನೆಯಿಂದ. ಪೇರೆಂಟ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ಹೀಗೆ ಅಂತ ಅನಿಸುತ್ತೆ. ಎಲ್ಲಾದರೂ ಹೋಗ್ತೀವಿ ಅಂದರೆ ಅದನ್ನು ಒಂಟಿಯಾಗಿ ಮನೇಲಿ ಬಿಟ್ಟು ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಲ್ವಾ? ನನಗಂತೂ ಹಾಗೆ ಕಷ್ಟ ಆಗ್ತಾ ಇರುತ್ತೆ. ಐ ಹೋಪ್ ನಿಮಗೂ ಅದೇ ಥರ ಫೀಲ್ ಆಗ್ತಾ ಇರುತ್ತೆ ಅಂತ. ಅದು ಪೆಟ್ ಸಾಕಿರೋರಿಗೆ ಗೊತ್ತಿರುತ್ತೆ ಆ ಫೀಲ್. ನಾವು ರೀಚ್ ಆದ್ವಿ. ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ನಾವು ಬಂದ್ವಿ. ಹಾಗೆಯೇ ಏನಾದರೂ ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ವಿ. ಏನಪ್ಪ ಅಂದರೆ ನಾಳೆ ಫ್ರೈಡೇ ಇರೋದ್ರಿಂದ ಪೂಜೆಗೆ ಈ ಥರ ಏನಾದರೂ ಬೇಕಾಗಿರುತ್ತೆ ಅಂತ ಹೇಳಿ ಹಾಗೆ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಇಲ್ಲಿ ಹೂವು ಮತ್ತು ಎಲೆ ಈ ಥರ ಏನೇನು ಪೂಜೆಗೆ ಬೇಕಾಗಿರುತ್ತೆ ಆ ಥರ ಐಟಮ್ಸ್ನೆಲ್ಲ ನಾವು ತೊಗೊತಾ ಇದ್ದೋ. ಆಚೆ ಬಂದಾಗಲೇ ಒಂದೇ ಸಲ ಏನಾದರೂ ತೊಗೊಬೇಕು ಅಂತ ಅಂದರೆ ತೊಗೊಂಡು ಹೋಗ್ಬಿಟ್ರೆ ಬೆಟರ್ ಅನಿಸುತ್ತೆ. ಯಾವಾಗಲೂ ಹೋಗೋದು ಬರೋದು ಮಾಡೋಕ್ಕಾಗ್ತಾ ಇರಲ್ಲ ಅಲ್ವಾ? ಹಾಗಾಗಿ ಇವಾಗಲೇ ಪರ್ಚೇಸ್ ಮಾಡ್ಕೊಂಡು ಅಂದರೆ ಎಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಹೂವು ಮತ್ತು ಪೂಜೆಗೆ ಏನೇನು ಬೇಕಾಗಿರುತ್ತೆ ಅದೆಲ್ಲ ವಸ್ತುನೂ ತೊಗೊತಾ ಇದ್ವಿ. ಹಾಗೆ ಪಕ್ಕದಲ್ಲಿ ಪಾನಿಪುರಿ ಮಾಡ್ತಾಯಿದ್ರು, ಅಂದರೆ ಗೋಲ್ಗೊಪ್ಪ ಮಾಡ್ತಾಯಿದ್ರು. ಬೂಬುಗಂತೂ ಗೋಲ್ಗೊಪ್ಪ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಗೋಲ್ಗೊಪ್ಪ ಕೇಳ್ದ ಅಂತ ಹೇಳಿಬಿಟ್ಟು ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಅವನಿಗೂ ಕೊಡಿಸಿ ನಾನು ತೊಗೊಂಡೆ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಈ ಥರ ಅನ್ಹೆಲ್ತಿ ಫುಡ್ನ ನಾವು ಕೊಡಬಾರ್ದು. ಆದರೆ ಅವನು ಯಾವಾಗಲೂ ಒಂದು ಸಲ ಕೇಳೋದ್ರಿಂದ ಒಂದು ಸಲ ಕೊಡಿಸಿದ್ರೆ ಏನಾಗಲ್ಲ ಅಂತ ಹೇಳಿ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಬಂದ್ವಿ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಪಾನಿಪುರಿ ಮ್ಯಾನುಫ್ಯಾಕ್ಚರ್ ಹೇಗೆ ಮಾಡ್ತಾರೆ ಅನ್ನೋದೆಲ್ಲನೂ ನೋಡಿಬಿಟ್ಟು ಸ್ವಲ್ಪ ತಿನ್ನೋಕ್ಕೆ ಒಂಥರ ಮನಸ್ಸೇ ಇರಲ್ಲ. ಬಟ್ ಆದ್ರೂ ಸ್ವಲ್ಪ ಹೈಜಿನ್ ಮೇಂಟೈನ್ ಮಾಡೋ ಜಾಗದಲ್ಲಿ ಹೋಗಿ ತಿನ್ನಬೇಕು ಅಂತ ಒಂದು ಕಡೆ ಅನಿಸುತ್ತೆ. ಹಾಗೆಯೇ ಹೈಜಿನ್ ಮೇಂಟೈನ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತಲೂ ನೋಡಿಕೊಂಡು ತಿನ್ನಬೇಕಾಗಿರುತ್ತೆ. ಜಂಕ್ ಫುಡ್ಸ್ ಎಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ತಿನ್ನಬೇಕು ಅಂದಾಗ ತಿಂದುಬಿಡಬೇಕು ಅಂತಲೂ ಅನಿಸುತ್ತೆ. ಹಾಗೆ ಬೂಬುಗೆ ಚಪ್ಪಲ್ ಇರಲಿಲ್ಲ, ಹಾಗಾಗಿ ಅವ್ನಿಗೊಂದು ಚಪ್ಪಲ್ ತೊಗೊಳ್ಳೋಣ ಅಂತ ಬಂದ್ವಿ. ಅಂದರೆ ಅವ್ನು ಬರ್ತಾನೆ ಚಪ್ಪಲ್ ಮರ್ತು ಬಂದಿದ್ದ ನಮ್ಮ ಮನೆಗೆ. ಆಟೋದಲ್ಲಿ ಬಂದಿದ್ದರಿಂದ ಅವನೇನು ಚಪ್ಪಲ್ ಹಾಕ್ಕೊಂಬಂದಿರಲಿಲ್ಲ. ಹಾಗಾಗಿ ಇಲ್ಲೇ ಒಂದು ಜೊತೆ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದಾಯಿತು. ಆಮೇಲೆ ಅಲ್ಲೇ ಫ್ರೂಟ್ಸ್ ಇತ್ತು ಅಂತ ಹೇಳಿ ಫ್ರೂಟ್ಸ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಕೆಲವೊಂದು ಹಣ್ಣು ನಾವು ಅಲ್ಲಿ ತೊಗೊಂಡಿದ್ದಾಯಿತು. ಹಾಗೆ ಹಣ್ಣಿನ ಪ್ರೈಸ್ ಇರ್ಬೋದು, ಎಲ್ಲ ಕೆಲವೊಂದು ವಸ್ತುಗಳ ಪ್ರೈಸು ಈಗಂತೂ ತುಂಬಾ ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಹೆಲ್ತಿಯಾಗಿರಬೇಕು, ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೊಬೇಕು ಅಂದರೆ ಅದೆಷ್ಟಾದರೂ ಅಮೌಂಟ್ ಆಗಿದ್ರೂ ನಾವು ಕೊಟ್ಬಿಟ್ಟು ತೊಗೊಳ್ಳೇಬೇಕಾಗಿರುತ್ತೆ ಅಲ್ವಾ? ಕೆಲವೊಮ್ಮೆ ನಾವು ಅನ್ಹೆಲ್ತಿ ಫುಡ್ಗಳನ್ನ ತಿಂದಾಗ ಅಥವಾ ಈ ಥರ ಸೇವಿಸಿದಾಗ ಆಹಾರಗಳು ಈ ಥರ ಎಲ್ಲ ನಾವು ಸೇವನೆ ಮಾಡಿದಾಗ ಹೆಲ್ತಿಯಾಗಿರೋ ಫುಡ್ಡು ಮತ್ತು ಫ್ರೂಟ್ಸು ಈ ಥರ ಎಲ್ಲನೂ ನಾವು ತೊಗೊಳ್ಳೇಬೇಕಾಗಿರುತ್ತೆ. ಆವಾಗಷ್ಟೇ ನಮ್ಮ ಹೆಲ್ತನ್ನು ನಾವು ಕೇರ್ ಮಾಡೋಕ್ಕಾಗೋದು. ಫ್ರೂಟ್ಸ್ ಅಂಗಡಿ ಪಕ್ಕನೇ
ಒಂದು ಬೇಕ್ರಿ ಇತ್ತು. ಬೂಬು ಅಂತೂ ಬೇಕ್ರಿ ನೋಡಿದ್ರೆ ಗೊತ್ತಲ್ಲ, ಮಕ್ಕಳು ಅಂದರೆ ಅಷ್ಟು ಬೇಕ್ರಿಲಿ ಏನಾದರೂ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಹಾಗಾಗಿ ಓಕೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ನಾವು ಹೋಗಿದ್ದಾಯಿತು ಒಳಗಡೆ. ಅವನು ಫಸ್ಟ್ ಕೇಳೋದೆ ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ ಈ ಥರ. ಸೊ ಹಾಗಾಗಿ ಸರಿ ನಿಂಗೆ ಏನು ಬೇಕು ತಗೋ ಅಂತ ನಾವು ಹೇಳ್ತಾಯಿದ್ದೋ. ಅಲ್ಲಿರೋರಂತೂ ನಿಮ್ಗೆ ಯಾವ ಚಾಕ್ಲೇಟ್ ಬೇಕು ಅದನ್ನು ತಗೋ ಅಂತ ಅವ್ರು ಹೇಳ್ತಾಯಿದ್ರು. ಅವ್ರಿಗೂ ಮಕ್ಕಳು ಏನಾದರೂ ಕೇಳಿದ್ರೆ ಅದು ಕೊಡಿಸ್ಲೇಬೇಕು, ಇಲ್ಲಾಂದರೆ ಹಠ ಮಾಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಅವರೇ ಚೂಸ್ ಮಾಡ್ಕೊಳಕ್ಕೆ ಕೊಟ್ಬಿಡ್ತಾರೆ. ಅವನು ಚಾಕ್ಲೇಟ್ ಬೇಕು ಹಾಗೆ ಹೀಗೆ ಅಂತ ಹೇಳಿ ತೊಗೊಂಡಿದ್ದಾಯಿತು. ಆಮೇಲೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ, ಐಸ್ ಕ್ರೀಮು ತೊಗೊಂಡಿದ್ದಾಯಿತು. ಹಾಗೆ ನಾವು ಬೇಕ್ರಿಲಿ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು ರಿಟನ್ನು. ಆಮೇಲೆ ಗುಂಡ ನಮಗೋಸ್ಕರನೇ ಕಾಯ್ತಾ ಇದ್ದ. ನಾವು ಬರೋದು ನೋಡಿ ಅವನು ಆಚೆ ಬಂದ. ನಾವು ಆಚೆಯಿಂದ ಬಂದ ತಕ್ಷಣ ಗುಂಡ ನಮಗೂ ಏನಾದರೂ ತೊಗೊಂಬಂದಿದ್ದಾರ ಅಂತ ನೋಡ್ತಾ ಇರ್ತಾನೆ. ಬಟ್ ಅವನಿಗೂ ಇವಾಗ ಏನೂ ಕೊಡ್ತಾ ಇಲ್ಲ. ಅಂದರೆ ಡಾಕ್ಟರ್ ಹೇಳಿದ್ದಾರೆ ಮೊಸರನ್ನ, ಫ್ರೂಟ್ಸು ಇದಷ್ಟೇ ಕೊಡಿ ಅಂತ ಹೇಳಿ. ಮತ್ತು ಈವನ್ ಚಾಕ್ಲೇಟ್ ಆಗಲಿ ಸ್ವೀಟ್ಸ್ ಆಗಲಿ ಈ ಥರ ಎಲ್ಲ ಡಾಗ್ಗಳಿಗೆ ಕೊಟ್ಟರೆ ಏರ್ ಫಾಲ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಗುಂಡಂಗೆ ಚಾಕ್ಲೇಟ್ ಈ ಥರ ಏನು ಸ್ವೀಟ್ಸ್ ಐಟಮ್ಸು, ಖಾರದ ಐಟಮ್ಸ್ ಈ ಥರ ಏನೂ ಕೊಡೋಲ್ಲ. ಈವನ್ ಅವ್ನಿಗೆ ಮೊಸರನ್ನ ಹಾಕ್ದಾಗಲೂ ನಾನು ಉಪ್ಪು ಈ ಥರ ಏನೂ ಅವ್ನಿಗೆ ಮಿಕ್ಸ್ ಮಾಡಿದೆ ಹಾಗೆ ಕೊಡ್ತೀನಿ. ಬಟ್ ಅವನು ಅದನ್ನೇ ಅಭ್ಯಾಸ ಆಗಿರೋದ್ರಿಂದ ಏನೂ ಇದು ಮಾಡಿದೆ ತಿನ್ನಲ್ಲ ಅನ್ನೋ ಹಠ ಮಾಡಿದೆ ತಿನ್ಕೊತಾನೆ ಊಟ ಎಲ್ಲ. ಅವನ ಜೊತೆ ಸ್ವಲ್ಪ ಹೊತ್ತು ನಾನು ಆಟ ಆಡಿದ್ದಾಯಿತು. ಅವನ ಜೊತೆ ಆಟ ಆಡ್ತಾ ಇದ್ದರೆ ನನಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಸ್, ನಾವಿವಾಗ ಮನೆಗೆ ರೀಚ್ ಆದ್ವಿ. ಅಂದರೆ ಸುಮ್ಮನೆ ಆಚೆಗೆ ಅಂತ ಹೋಗಿದ್ದು. ಮತ್ತು ನಾಳೆ ಫ್ರೈಡೇ ಇರೋದ್ರಿಂದ ಪೂಜೆಗೆಲ್ಲ ಐಟಮ್ಸ್ ಬೇಕು ಅಂತ ಹೇಳಿ, ಅಂದರೆ ಪೂಜಾ ಐಟಮ್ಸ್ ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಅಲ್ಲೇ ಪರ್ಚೇಸ್ ಮಾಡ್ಕೊಂಬಂದಿದ್ದಾಯಿತು. ಮೀಶೋದಲ್ಲಿ ಏನೋ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ ಅಂತ ಹೇಳಿದ್ರು. ಸೊ ಈಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಎಸ್, ರಿಸೀವ್ ಮಾಡಿಕೊಂಡೆ ಕೊರಿಯರು. ಏನು ಬಂದಿದೆ ಅಂತ ನಾನು ನಿಮಗೂ ತೋರಿಸ್ತೀನಿ. ಏನು ಬಂದಿದೆ ಕೊರಿಯರ್ ಅಂತ ಹೇಳ್ಬಿಟ್ಟು ನೋಡೋಣ. ಲಾಸ್ಟ್ ಟೈಮ್ ನಾನು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಅದು ಏನಪ್ಪ ಅಂದರೆ ಒಂದು ಪಾರ್ಟ್ ಏನಿದೆ, ಒಂದು ಆಕ್ಸೆಸರಿ ಮಿಸ್ ಆಗಿತ್ತು ಅಂತ ಹೇಳಿಬಿಟ್ಟು ಎಕ್ಸ್ಚೇಂಜ್ಗೆ ಅಂತ ಹಾಕಿದ್ದೆ. ಅದೇ ಪ್ರಾಡಕ್ಟ್ ಬಂದಿದೆ ಅಂತ ಅನಿಸುತ್ತೆ. ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಏನಪ್ಪ ಇದು ಕೊರಿಯರ್ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ಶೂ ರ್ಯಾಕ್ ಆರ್ಡರ್ ಮಾಡಿದ್ದೆ. ಅಂದರೆ ಕ್ಲಾತ್ ಬರುತ್ತಲ್ಲ ಶೂ ರ್ಯಾಕು, ಅದು ಆರ್ಡ್ರ್ ಮಾಡಿದ್ದೆ. ಒಂದೇ ಒಂದು ಈ ಥರ ಕ್ಯಾಪ್ ಮಿಸ್ ಆಗಿತ್ತು. ಈ ಥರ ಏನು ಬರುತ್ತೆ ಕ್ಯಾಪು ಆ ಥರ ಮಿಸ್ ಆಗಿತ್ತು. ಸೊ ಅದಕ್ಕೆ ರಿಟರ್ನ್ ಹಾಕಿದೆ ಇದನ್ನು. ಆ ರಿಟರ್ನ್ ಪ್ರಾಡಕ್ಟೇ ಎಕ್ಸ್ಚೇಂಜ್ ಆಗಿ ಬಂದಿದೆ. ಸೊ ಇದೆಲ್ಲ ಸೆಟ್ ಮಾಡಿ ಯಾವ ಥರ ಕಾಣುತ್ತೆ, ಯಾವ ಥರ ಬರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಲಾಸ್ಟಲ್ಲಿ. ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಸೊ ಇದರೊಳಗಡೆ ಇಲ್ಲಿ ಈವೆನ್ 2 ಜಿಫ್ ಕೊಟ್ಟಿದ್ದಾರೆ, ಈ ಥರ ಕ್ಲೋಸ್ ಮಾಡೋ ಥರ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ನಾವು ಶೂ ಅಥವಾ ಸ್ಯಾಂಡಲ್ಸ್ ಈ ಥರ ಇದರೊಳಗಡೆ ಹಾಕಿಡೋದ್ರಿಂದ ಆದಷ್ಟು ಧೂಳು ಶೂ ಮೇಲೆ, ಚಪ್ಪಲ್ ಮೇಲೆ ಕುತ್ಕೊಳ್ಳೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಆರ್ಡ್ರ್ ಮಾಡಿದೆ. ಚೆನ್ನಾಗಿದೆ ಒಂಥರ. ಇದು ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ ನಿಮಗೆ. ಆ್ಯಕ್ಚುಲ್ ಪ್ರೈಸ್ ನಂಗೆ ಅಷ್ಟು ನೆನಪಿಲ್ಲ, 500 ಹತ್ತತ್ರ, ಬಟ್ ಎಷ್ಟು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇನ್ ಕೇಸ್ ನಿಮಗೇನಾದರೂ ಲಿಂಕ್ ಬೇಕಾದರೆ ಹೇಳಿ, ನಾನು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ತಿಳಿಸ್ತೀನಿ. ಎಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಇದೇ ಥರ ವೀಡಿಯೋಸ್ ನನ್ನ ಕಡೆಯಿಂದ ನೋಡೋಕ್ಕೆ ಇಷ್ಟಪಟ್ಟರೆ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.